SSLC ಪರೀಕ್ಷೆ 2021ರಲ್ಲಿ ಬಹು ಆಯ್ಕೆ ಪ್ರಶ್ನೆಗಳ ಸ್ವರೂಪವನ್ನು ಹೊಂದಿರುತ್ತೆ. ವಿಜ್ಞಾನ ವಿಷಯದ 3ನೇ ಪಾಠ ಲೋಹಗಳು ಮತ್ತು ಅಲೋಹಗಳು ಅಂತಕ್ಕಂಥ ಪಾಠದ 2ನೇ ಭಾಗದ ವಿಡಿಯೋ ಇದಾಗಿದೆ. ಮೊದಲ ಭಾಗದ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ತಾವು ನೋಡದೇ ಇದ್ರೆ ಮೇಲೆ ಐಕಾರ್ಡಲ್ಲಿ ಆ ವಿಡಿಯೋ ಲಿಂಕನ್ನು ಸಜೆಸ್ಟ್ ಮಾಡ್ತೀನಿ, ನೋಡ್ಬೋದು. ಇದಕ್ಕಿಂತ ಮುಂಚೆ 2ನೇ ಪಾಠ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳ ಪಾಠದ 45 MCQಗಳನ್ನು ಹಾಕಿದ್ದೀನಿ. ತಾವು ನೋಡದೇ ಇದ್ರೆ ಮೇಲೇನೂ ಕೂಡ ಅದನ್ನು ಸಜೆಸ್ಟ್ ಮಾಡ್ತೀನಿ, ನೋಡ್ಬೋದು. ತಾವು ಹೊಸಬರಾಗಿದ್ದರೆ ದಯಮಾಡಿ ನನ್ನ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಒತ್ತೋದ್ರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತನಗೆ ಮೊದಲಿಗೆ ಸಿಗುತ್ತೆ. ಹಿಂದಿ, ಸಮಾಜ ವಿಜ್ಞಾನ, ವಿಜ್ಞಾನ ಮತ್ತು ಕನ್ನಡ ವಿಷಯದಲ್ಲಿ ನಾವು ಬಹು ಆಯ್ಕೆ ಪ್ರಶ್ನೆಗಳ ಸರಣಿಯನ್ನು ಹಾಕ್ತಾ ಇದ್ದೀವಿ. ಸೊ ಅಷ್ಟಲ್ಲದೆ ನನ್ನ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೂಡ ಬಂದು ಸೇರೋದ್ರಿಂದ ಪ್ರತಿನಿತ್ಯನೂ ಕೂಡ ಅಲ್ಲಿ 5-6 ವಿಡಿಯೋಗಳ ಲಿಂಕ್ಗಳನ್ನು ನಾವುಗಳು ಶೇರ್ ಮಾಡ್ತೀವಿ. ಆ ಟೆಲಿಗ್ರಾಮ್ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಬಂದು ಸೇರಿಕೊಳ್ಬೋದು. ಶುರು ಮಾಡೋಣ. ಲೋಹಗಳು, ಅಲೋಹಗಳು ಅಂತಕ್ಕಂಥ ಪಾಠದ 2ನೇ ಭಾಗದ ಬಹು ಆಯ್ಕೆ ಪ್ರಶ್ನೆಗಳ ಸರಣಿ. ಪ್ರಶ್ನೆ 21. ಈ ಲೋಹದ ಆಕ್ಸೈಡ್ಗಳು ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಗುಣಗಳನ್ನು ಪ್ರದರ್ಶಿಸುತ್ತವೆ. ನೋಡೋಣ. ಆಯ್ಕೆ 1 ಅಲ್ಯೂಮಿನಿಯಂ ಆಕ್ಸೈಡ್, ಸೀಸದ ಆಕ್ಸೈಡ್. ಸೀಸದ ಆಕ್ಸೈಡ್, ಸತುವಿನ ಆಕ್ಸೈಡ್. ಸತುವಿನ ಆಕ್ಸೈಡ್, ಅಲ್ಯೂಮಿನಿಯಂ ಆಕ್ಸೈಡ್. ಸೀಸದ ಆಕ್ಸೈಡ್, ತಾಮ್ರದ ಆಕ್ಸೈಡ್. ಯಾವ ಲೋಹದ ಆಕ್ಸೈಡ್ಗಳು ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಎರಡೂ ಗುಣಗಳನ್ನು ಪ್ರದರ್ಶನವನ್ನು ಮಾಡ್ತವೆ? ಉತ್ತರ ಇತ್ತು ಆಯ್ಕೆ 3 ಸತುವಿನ ಆಕ್ಸೈಡ್ ಮತ್ತು ಅಲ್ಯೂಮಿನಿಯಂ ಆಕ್ಸೈಡ್. ಇವು ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಎರಡೂ ಗುಣವನ್ನು ಪ್ರದರ್ಶನವನ್ನು ಮಾಡ್ತವೆ. ಪ್ರಶ್ನೆ 22. ಲೋಹದ ಆಕ್ಸೈಡ್ಗಳು ಆಮ್ಲ ಮತ್ತು ಪ್ರತ್ಯಾಮ್ಲ ಎರಡರ ಜೊತೆಗೂ ಪ್ರತಿವರ್ತಿಸಿದಾಗ ಲವಣ ಮತ್ತು ನೀರು ಉತ್ಪತ್ತಿ ಮಾಡುವ ಆಕ್ಸೈಡ್ಗಳನ್ನು ಏನೆನ್ನುತ್ತಾರೆ? ಪ್ರಶ್ನೆ ಕೇಳಿ. ಲೋಹದ ಆಕ್ಸೈಡ್ಗಳು ಆಮ್ಲ ಮತ್ತು ಪ್ರತ್ಯಾಮ್ಲ ಎರಡರ ಜೊತೆಗೂ ಪ್ರತಿವರ್ತಿಸಿದಾಗ ಲವಣ ಮತ್ತು ನೀರು ಉತ್ಪತ್ತಿ ಮಾಡುವ ಆಕ್ಸೈಡ್ಗಳನ್ನು ಏನೆನ್ನುತ್ತಾರೆ? ಆಯ್ಕೆ 1 ದ್ವಿವರ್ತನೆ ಆಕ್ಸೈಡ್ಗಳು. ಆಯ್ಕೆ 2 ಸ್ಥಾನಪಲ್ಲಟ ಆಕ್ಸೈಡ್ಗಳು. ಆಯ್ಕೆ 3 ಪ್ರತಿವರ್ತನೆ ಆಕ್ಸೈಡ್ಗಳು. ಆಯ್ಕೆ 4 ಉಭಯವರ್ತಿ ಆಕ್ಸೈಡ್ಗಳು. ಸೊ ಉತ್ತರ ಇತ್ತು ಆಯ್ಕೆ ಸಂಖ್ಯೆ 4 ಉಭಯವರ್ತಿ ಆಕ್ಸೈಡ್ಗಳು ಅಂತ ಕರೀತಾರೆ. ಪ್ರಶ್ನೆ 23. ಕ್ಷಾರಗಳು ಉಂಟಾಗುವುದು. ಹಾಗಾದ್ರೆ ಕ್ಷಾರಗಳು ಹೇಗೆ ಉಂಟಾಗ್ತವೆ? 1 ಲೋಹದ ಆಕ್ಸೈಡ್ಗಳು ನೀರಿನಲ್ಲಿ ಕರಗಿ. ಲೋಹದ ಆಕ್ಸೈಡ್ಗಳು ಗಾಳಿಯಲ್ಲಿ ವರ್ತಿಸಿ. 3 ಆಯ್ಕೆ 1 ಸರಿಯಾಗಿದೆ. ಆಯ್ಕೆ 1 ಮತ್ತು 2 ಕೂಡ ತಪ್ಪಾಗಿದ್ದಾವೆ. ಕ್ಷಾರಗಳು ಲೋಹದ ಆಕ್ಸೈಡ್ಗಳು ನೀರಿನಲ್ಲಿ ಕರಗಿ ಉಂಟಾಗ್ತವೆ. ಆಯ್ಕೆ 1 ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು. ಮುಂದಿನ ಪ್ರಶ್ನೆ. ಈ ಲೋಹಗಳು ಗಾಳಿಗೆ ತೆರೆದಿಟ್ಟಾಗ ಕ್ಷಿಪ್ರವಾಗಿ ವರ್ತಿಸಿ ಬೆಂಕಿಯನ್ನು ಹೊತ್ತಿಕೊಳ್ಳುತ್ತದೆ. 1 ಸೋಡಿಯಂ ಸತು. 2 ಸೋಡಿಯಂ ಅಲ್ಯೂಮಿನಿಯಂ. 3 ಸತು ಅಲ್ಯೂಮಿನಿಯಂ. 4 ಸೋಡಿಯಂ ಪೊಟ್ಯಾಸಿಯಂ. ಸೊ ಉತ್ತರ 4 ಸೋಡಿಯಂ ಮತ್ತು ಪೊಟ್ಯಾಸಿಯಂ. ಈ ಲೋಹಗಳು ಗಾಳಿಗೆ ತೆರೆದಿಟ್ಟಾಗ ಕ್ಷಿಪ್ರವಾಗಿ ಏನ್ ಮಾಡ್ತಾವಪ್ಪ ಅಂದ್ರೆ ಅವು ವರ್ತನೆಯನ್ನ ಮಾಡಿ ಬೆಂಕಿಯನ್ನು ಹೊತ್ತಿಕೊಳ್ತವೆ. ಪ್ರಶ್ನೆ 25. ಇವು ಹೆಚ್ಚಿನ ಉಷ್ಣತೆಯಲ್ಲಿ ಸಹ ಆಕ್ಸಿಜನ್ ಜೊತೆಗೆ ವರ್ತಿಸುವುದಿಲ್ಲ. ನೋಡುವ. ಆಯ್ಕೆ 1 ಬೆಳ್ಳಿ ಸೀಸ. ಆಯ್ಕೆ 2 ಚಿನ್ನ ಸೀಸ. ಆಯ್ಕೆ 3 ಚಿನ್ನ ಬೆಳ್ಳಿ. ಆಯ್ಕೆ 4 ಬೆಳ್ಳಿ ಸತು. ಉತ್ತರ ಇತ್ತು ಆಯ್ಕೆ 3 ಚಿನ್ನ ಬೆಳ್ಳಿ. ಇವು ಹೆಚ್ಚಿನ ಉಷ್ಣತೆಯಲ್ಲಿಯೂ ಸಹ ಆಕ್ಸಿಜನ್ ಜೊತೆಗೆ ವರ್ತನೆಯನ್ನ ಮಾಡೋದಿಲ್ಲ. ಪ್ರಶ್ನೆ 26. ಅಲ್ಯೂಮಿನಿಯಂ ಮೇಲೆ ದಪ್ಪ ಆಕ್ಸೈಡ್ ಪದರವನ್ನ ಉಂಟು ಮಾಡ್ತಕ್ಕಂಥ ಕ್ರಿಯೆಗೆ ಏನಂತ ಕರೀತಾರೆ? ಅಲ್ಯೂಮಿನಿಯಂ ಮೇಲೆ ದಪ್ಪ ಆಕ್ಸೈಡ್ ಪದರವನ್ನ ಉಂಟು ಮಾಡ್ತಕ್ಕಂಥ ಕ್ರಿಯೆಗೆ ಏನಂತಾರೆ? ಆಯ್ಕೆ 1 ಲೇಪನ. ಆಯ್ಕೆ 2 ಆನೋಡೀಕರಣ. ಆಯ್ಕೆ 3 ಪ್ರತಿವರ್ತನೆ. ಆಯ್ಕೆ 4 ಆಕರ್ಷಕ. ಉತ್ತರ ಇತ್ತು ಆಯ್ಕೆ ಸಂಖ್ಯೆ 2 ಆನೋಡೀಕರಣ ಅಂತ ಕರೀತಾರೆ. ಮುಂದಿನ ಪ್ರಶ್ನೆ. ಪ್ರಶ್ನೆ ಸಂಖ್ಯೆ 27. ಲೋಹಗಳಲ್ಲಿ ಅತಿ ಹೆಚ್ಚು ಕ್ರಿಯಾಶೀಲವನ್ನು ಹೊಂದಿರತಕ್ಕಂಥ ಲೋಹ ಯಾವುದು? ಸೊ ಆಯ್ಕೆಗಳು ನೋಡೋಣ. ಆಯ್ಕೆ 1 ಸತು. ಆಯ್ಕೆ 2 ಸೋಡಿಯಂ. ಆಯ್ಕೆ 3 ಪೊಟ್ಯಾಸಿಯಂ. ಆಯ್ಕೆ 4 ಚಿನ್ನ. ಸೊ ಲೋಹಗಳಲ್ಲಿ ಅತಿ ಹೆಚ್ಚು ಕ್ರಿಯಾಶೀಲವನ್ನು ಹೊಂದಿರತಕ್ಕಂಥ ಲೋಹ ಆಯ್ಕೆ 2 ಸೋಡಿಯಂ ಆಗಿತ್ತು. ಪ್ರಶ್ನೆ 28. ಲೋಹದ ಆಕ್ಸೈಡ್ಗಳು ಪುನಃ ನೀರಿನಲ್ಲಿ ಕರಗಿ ಏನನ್ನ ಉಂಟು ಮಾಡ್ತವೆ? ಲೋಹದ ಆಕ್ಸೈಡ್ಗಳು ಪುನಃ ನೀರಿನಲ್ಲಿ ಕರಗಿ ಏನನ್ನ ಉಂಟು ಮಾಡ್ತವೆ? ಆಯ್ಕೆ 1 ಲೋಹದ ಆಕ್ಸೈಡ್ಗಳು. 2 ಲೋಹದ ಹೈಡ್ರಾಕ್ಸೈಡ್ಗಳು. ಆಯ್ಕೆ 3 ಲವಣ ಮತ್ತು ನೀರು. ಆಯ್ಕೆ 4 ಲವಣ ಮತ್ತು ಹೈಡ್ರೋಜನ್. ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು ಆಯ್ಕೆ ಸಂಖ್ಯೆ 2 ಅವು ಲೋಹದ ಹೈಡ್ರಾಕ್ಸೈಡ್ಗಳನ್ನು ಉಂಟು ಮಾಡ್ತವೆ. ಪ್ರಶ್ನೆ 29. ಅತ್ಯಂತ ರಭಸವಾಗಿ ತಣ್ಣೀರಿನ ಜೊತೆಗೆ ಪ್ರತಿವರ್ತಿಸತಕ್ಕಂಥ ಲೋಹಗಳು ಯಾವುವು? ನೋಡೋಣ. ಆಯ್ಕೆ 1 ಸೋಡಿಯಂ ಸತು. ಆಯ್ಕೆ 2
ಪೊಟ್ಯಾಸಿಯಂ ತಾಮ್ರ. ಆಯ್ಕೆ 3 ಸತು ತಾಮ್ರ. ಆಯ್ಕೆ 4 ಸೋಡಿಯಂ ಪೊಟ್ಯಾಸಿಯಂ. ಅತ್ಯಂತ ರಭಸವಾಗಿ ತಣ್ಣೀರಿನ ಜೊತೆಗೆ ಪ್ರತಿವರ್ತನೆಯನ್ನ ಉಂಟು ಮಾಡತಕ್ಕಂಥ ಲೋಹಗಳೇ ಆಯ್ಕೆ 4 ಸೋಡಿಯಂ ಮತ್ತು ಪೊಟ್ಯಾಸಿಯಂ ಆಗಿತ್ತು. ಮುಂದಿನ ಪ್ರಶ್ನೆ ಸಂಖ್ಯೆ 30. ಇದು ತಣ್ಣೀರಿನೊಂದಿಗೆ ಪ್ರತಿವರ್ತಿಸುವುದಿಲ್ಲ. ನೋಡೋಣ. ಆಯ್ಕೆ 1 ಸೋಡಿಯಂ. ಆಯ್ಕೆ 2 ಪೊಟ್ಯಾಸಿಯಂ. ಆಯ್ಕೆ 3 ಸತು. ಆಯ್ಕೆ 4 ಮೆಗ್ನೀಸಿಯಂ. ಇದರಲ್ಲಿ ಯಾವುದು ತಣ್ಣೀರಿನೊಂದಿಗೆ ಪ್ರತಿವರ್ತಿಸುವುದಿಲ್ಲ ಅಂದ್ರೆ ಆಯ್ಕೆ 4 ಮೆಗ್ನೀಸಿಯಂ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿತ್ತು. ಮುಂದಿನ ಪ್ರಶ್ನೆ 31. ಹೇಳಿಕೆಗಳನ್ನು ಪರಿಶೀಲನೆಯನ್ನ ಮಾಡಬೇಕು. ನೋಡುವ. ಆಯ್ಕೆ 1 ಕಬ್ಬಿಣ ಮತ್ತು ಸತು ತಣ್ಣನೆಯ ಅಥವಾ ಬಿಸಿ ನೀರಿನ ಜೊತೆಗೆ ಪ್ರತಿವರ್ತಿಸುವುದಿಲ್ಲ. ಆಯ್ಕೆ 2 ಇವು ಕೇವಲ ಹಬೆಯ ಜೊತೆಗೆ ಪ್ರತಿವರ್ತಿಸುತ್ತವೆ. ಕಬ್ಬಿಣ ಮತ್ತು ಸತು ಈ ಎರಡು ಹೇಳಿಕೆಗಳು ಇದಾವೆ. ನೋಡೋಣ. ಆಯ್ಕೆ 1 ಮೊದಲನೇದು ಸರಿ ಇದೆ. ಆಯ್ಕೆ 2 ಎರಡನೇದು ಸರಿ ಇದೆ. ಆಯ್ಕೆ 3 1 ಮತ್ತು 2 ಸರಿ ಇದಾವೆ. ಆಯ್ಕೆ 4 1 ಮತ್ತು 2 ತಪ್ಪಿದಾವೆ. ಸೊ ಉತ್ತರ ಇತ್ತು ಆಯ್ಕೆ 3 1 ಮತ್ತು 2 ಹೇಳಿಕೆಗಳು ಸರಿ ಆಗಿದ್ದಾವೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 32. ಈ ಲೋಹಗಳು ನೀರಿನ ಜೊತೆಗೆ ಪ್ರತಿವರ್ತಿಸುವುದಿಲ್ಲ. ನೋಡೋಣ. ಆಯ್ಕೆ 1 ಸೀಸ. ಆಯ್ಕೆ 2 ತಾಮ್ರ. ಆಯ್ಕೆ 3 ಬೆಳ್ಳಿ. ಆಯ್ಕೆ 4 ಮೇಲಿನ ಎಲ್ಲ. ಸೊ ಈ ಲೋಹಗಳು ನೀರಿನ ಜೊತೆಗೆ ಪ್ರತಿವರ್ತಿಸುವುದಿಲ್ಲ. ಅದಕ್ಕಾಗಿ ಹೇಳ್ತಾರೆ ಸೀಸ, ತಾಮ್ರ, ಬೆಳ್ಳಿ ಮತ್ತು ಚಿನ್ನನು ಸಹಿತ ಏನ್ ಮಾಡ್ತಾರಪ್ಪ ಅಂದ್ರೆ ನೀರಿನ ಜೊತೆ ಪ್ರತಿವರ್ತನೆಯನ್ನು ಉಂಟು ಮಾಡೋದಿಲ್ಲ. ಆಯ್ಕೆ 4 ಮೇಲಿನ ಎಲ್ಲ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಆಯ್ಕೆ ಆಗಿತ್ತು. ಮುಂದಿನ ಪ್ರಶ್ನೆ. ಲೋಹವು ನೈಟ್ರಿಕ್ ಆಮ್ಲದ ಜೊತೆಗೆ ಪ್ರತಿವರ್ತಿಸಿದಾಗ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗದಿರಲು ಕಾರಣ. ಪ್ರಶ್ನೆ ನೋಡಿ. ಲೋಹವು ನೈಟ್ರಿಕ್ ಆಮ್ಲದ ಜೊತೆ ಪ್ರತಿವರ್ತಿಸಿದಾಗ ಅದು ಹೈಡ್ರೋಜನ್ ಅನಿಲವನ್ನ ಬಿಡುಗಡೆ ಮಾಡೋದಿಲ್ಲ. ಇದಕ್ಕೆ ಕಾರಣ ಏನು? 1 ನೈಟ್ರಿಕ್ ಆಮ್ಲ ದುರ್ಬಲ ಉತ್ಕರ್ಷಕವಾಗಿದೆ. 2 ನೈಟ್ರಿಕ್ ಆಮ್ಲ ಪ್ರಬಲ ಉತ್ಕರ್ಷಕವಾಗಿದೆ. ಆಯ್ಕೆ 3 ನೈಟ್ರಿಕ್ ಆಮ್ಲ ಪ್ರಬಲ ಪ್ರತಿವರ್ತಕವಾಗಿದೆ. ಅಥವಾ 4 ನೈಟ್ರಿಕ್ ಆಮ್ಲ ದುರ್ಬಲ ಪ್ರತಿವರ್ತಕವಾಗಿದೆ. ಸೊ ಮುಖ್ಯವಾಗಿರ್ತಕ್ಕಂಥ ಇತ್ತು ನೈಟ್ರಿಕ್ ಆಮ್ಲ ಪ್ರಬಲ ಉತ್ಕರ್ಷಕ ಆಗಿರುವ ಕಾರಣ ಲೋಹವು ನೈಟ್ರಿಕ್ ಆಮ್ಲದ ಜೊತೆಗೆ ಪ್ರತಿವರ್ತಿಸಿದಾಗ ಅದು ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡೋದಿಲ್ಲ. ಇಂಪಾರ್ಟೆಂಟ್ ಇತ್ತು. ಮುಂದಿನ ಪ್ರಶ್ನೆ. ಸರಿಯಾದ ಲೋಹಗಳ ಕ್ರಿಯಾಶೀಲತೆಯ ಸರಣಿ ಯಾವುದು? ನೋಡೋಣ. ಸೊ ಆಯ್ಕೆ 1 ಇದೆ MgAl Zn Fe. ಆಯ್ಕೆ 2 Al Zn Mg Fe. ಆಯ್ಕೆ 3 Fe Zn Al Mg. ಆಯ್ಕೆ 4 Mg Fe Zn ಮತ್ತು Al. ಸೊ ಅವೆಲ್ಲವುಗಳು ಕೂಡ ಇದ್ದು ನೋಡೋಣ ಇದರಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಏನಿದೆ ಅಂತಕ್ಕಂಥದ್ದು. ಸೊ ಸರಿಯಾಗಿರ್ತಕ್ಕಂಥ ಆಯ್ಕೆ ಇತ್ತು ಆಯ್ಕೆ ಸಂಖ್ಯೆ 1 MgAl Zn Fe ಮೆಗ್ನೀಸಿಯಂ, ಅಲ್ಯೂಮಿನಿಯಂ, ಜಿಂಕ್ ಮತ್ತು ಫೆರಸ್. ಓಕೆ. ಸೊ ಇದು ಇತ್ತು ಸರಿಯಾಗಿರ್ತಕ್ಕಂಥ ಉತ್ತರ. ಪ್ರಶ್ನೆ 35. ಅತ್ಯಂತ ಕ್ರಿಯಾಶೀಲ ಲೋಹ ಯಾವುದು? ಆಯ್ಕೆ 1 ಸೋಡಿಯಂ. ಆಯ್ಕೆ 2 ಪೊಟ್ಯಾಸಿಯಂ. ಆಯ್ಕೆ 3 ಕ್ಯಾಲ್ಸಿಯಂ. ಆಯ್ಕೆ 4 ಮೆಗ್ನೀಸಿಯಂ. ಸರಿ ಉತ್ತರ ಇತ್ತು ಆಯ್ಕೆ ಸಂಖ್ಯೆ 2 ಪೊಟ್ಯಾಸಿಯಂ. ಇದು ಅತ್ಯಂತ ಕ್ರಿಯಾಶೀಲವನ್ನ ಹೊಂದಿರತಕ್ಕಂಥ ಲೋಹಕ್ಕೆ ಉದಾಹರಣೆ ಆಗಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 36. ಕಡಿಮೆ ಕ್ರಿಯಾಶೀಲತೆಯನ್ನು ಹೊಂದಿರತಕ್ಕಂಥ ಲೋಹ ಯಾವುದು? ಸೋಡಿಯಂ, ಪೊಟ್ಯಾಸಿಯಂ, ಸತು, ಮೆಗ್ನೀಸಿಯಂ. ಸೊ ಇದರಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು ಆಯ್ಕೆ ಸಂಖ್ಯೆ 3 ಸತು ಅಂತಕ್ಕಂಥದ್ದು ಕಡಿಮೆ ಕ್ರಿಯಾಶೀಲವನ್ನು ಹೊಂದಿರತಕ್ಕಂಥ ಲೋಹ ಆಗಿದೆ. ಮುಂದಿನ ಪ್ರಶ್ನೆ. ಅತಿ ಕಡಿಮೆ ಕ್ರಿಯಾಶೀಲವನ್ನು ಹೊಂದಿರತಕ್ಕಂಥ ಲೋಹ ಯಾವುದು? ಆಯ್ಕೆ 1 ಸೋಡಿಯಂ. ಆಯ್ಕೆ 2 ಪೊಟ್ಯಾಸಿಯಂ. ಆಯ್ಕೆ 3 ಸತು. ಆಯ್ಕೆ 4 ಚಿನ್ನ. ಸೊ ಅತಿ ಕಡಿಮೆ ಕ್ರಿಯಾಶೀಲವನ್ನ ಹೊಂದಿರತಕ್ಕಂಥ ಲೋಹಕ್ಕೆ ಉದಾಹರಣೆ ಆಯ್ಕೆ ಸಂಖ್ಯೆ 4 ಚಿನ್ನ ಆಗಿತ್ತು. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 38. ಅಯಾನಿಕ್ ಸಂಯುಕ್ತಗಳು ಉಂಟಾಗುವುದು. ಹಾಗಾದ್ರೆ ಅಯಾನಿಕ್ ಸಂಯುಕ್ತಗಳು ಹೇಗೆ ಉಂಟಾಗ್ತವೆ ನೋಡೋಣ. ಆಯ್ಕೆ 1 ಇವು ಎಲೆಕ್ಟ್ರಾನ್ನ ಲೋಹದಿಂದ ಅಲೋಹಕ್ಕೆ ವರ್ಗಾವಣೆಯನ್ನ ಆಗೋದ್ರಿಂದ, ಅಥವಾ ಎಲೆಕ್ಟ್ರಾನ್ಗಳು ಲೋಹದಿಂದ ಅಲೋಹಕ್ಕೆ ವರ್ಗಾವಣೆ ಆಗುವುದರಿಂದ, ಅಥವಾ 3 ಎಲೆಕ್ಟ್ರಾನ್ ಅಲೋಹದಿಂದ ಅಲೋಹಕ್ಕೆ ವರ್ಗಾವಣೆಯಾಗುವುದರಿಂದ, ಅಥವಾ 4 ಎಲೆಕ್ಟ್ರಾನ್ ಅಲೋಹದಿಂದ ಲೋಹಕ್ಕೆ ವರ್ಗಾವಣೆಯನ್ನ ಆಗೋದ್ರಿಂದ. ಸರಿ ಉತ್ತರ ಇತ್ತು ಈ ಎಲೆಕ್ಟ್ರಾನ್ ಲೋಹದಿಂದ ಅಲೋಹಕ್ಕೆ ವರ್ಗಾವಣೆಯಾಗುವುದರಿಂದ ಅಯಾನಿಕ್ ಸಂಯುಕ್ತಗಳು ಉಂಟಾಗುತ್ತವೆ. ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು ವಿದ್ಯಾರ್ಥಿಗಳೇ. ಮುಂದಿನ ಪ್ರಶ್ನೆ ಸಂಖ್ಯೆ 39. NaCl ನ ಕರಗುವ ಬಿಂದು ಎಷ್ಟಿರ್ತದೆ? ಆಯ್ಕೆ 1 107 ಕೆಲ್ವಿನ್. ಆಯ್ಕೆ 2 174 ಕೆಲ್ವಿನ್. ಆಯ್ಕೆ 3 1074 ಕೆಲ್ವಿನ್. ಆಯ್ಕೆ 4 1047 ಕೆಲ್ವಿನ್. ಸರಿ ಉತ್ತರ ಇತ್ತು
1074 ಕೆಲ್ವಿನ್, ಇದು NaCl ನ ಕರಗುವ ಬಿಂದು ಆಗಿತ್ತು. ಪ್ರಶ್ನೆ 40, MgCl2 ನ ಕರಗುವ ಬಿಂದು ಎಷ್ಟು? ಆಯ್ಕೆ 1 189 ಕೆಲ್ವಿನ್, ಆಯ್ಕೆ 2 198 ಕೆಲ್ವಿನ್, ಆಯ್ಕೆ 3 891 ಕೆಲ್ವಿನ್ ಅಥವಾ 4 981 ಕೆಲ್ವಿನ್. MgCl2 ನ ಕರಗುವ ಬಿಂದು ಎಷ್ಟಿರ್ತದಪ್ಪ ಅಂದ್ರೆ ಅದು 981 ಕೆಲ್ವಿನ್ ಆಗಿರುತ್ತೆ. ಮುಂದಿನ ಪ್ರಶ್ನೆ, MgCl2 ನ ಕುದಿ ಬಿಂದು ಎಷ್ಟು? ಆಯ್ಕೆ 1 1658 ಕೆಲ್ವಿನ್, 1568 ಕೆಲ್ವಿನ್, 1685 ಕೆಲ್ವಿನ್ ಅಥವಾ 1856 ಕೆಲ್ವಿನ್. MgCl2 ನ ಕುದಿ ಬಿಂದು ಆಗಿರುತ್ತೆ. ಆಯ್ಕೆ 3 1685 ಕೆಲ್ವಿನ್, ಇದು ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು. ಮುಂದಿನ ಪ್ರಶ್ನೆ, ಹೇಳಿಕೆಗಳನ್ನು ಪರಿಶೀಲನೆಯನ್ನ ಮಾಡಬೇಕು. ನೋಡುವ. 1, ಅಯಾನಿಕ್ ಸಂಯುಕ್ತಗಳು ಘನ ವಸ್ತುಗಳಾಗಿರ್ತವೆ. 2, ಅಯಾನಿಕ್ ಸಂಯುಕ್ತಗಳು ನೀರಿನಲ್ಲಿ ವಿಲೀನವನ್ನ ಆಗ್ತವೆ. ಈ ಎರಡು ಹೇಳಿಕೆಗಳ ಮೇಲೆ ಆಯ್ಕೆಗಳಿದ್ದಾವೆ. ಆಯ್ಕೆ 1 ಮೊದಲನೇದು ಹೇಳಿಕೆ ತಪ್ಪು, ಆಯ್ಕೆ 2 ಎರಡನೇ ಹೇಳಿಕೆ ತಪ್ಪು, ಮೂರನೇದು 1 ಮತ್ತು 2 ಹೇಳಿಕೆಗಳು ತಪ್ಪಿದಾವೆ, ಆಯ್ಕೆ 4 1 ಮತ್ತು 2 ಹೇಳಿಕೆಗಳು ಸರಿ ಇದಾವೆ. ಸೊ ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು ಆಯ್ಕೆ ಸಂಖ್ಯೆ 4, 1 ಮತ್ತು 2 ಹೇಳಿಕೆಗಳು ಏನಾಗಿದಾವಪ್ಪ ಅಂದ್ರೆ ಸರಿ ಆಗಿದಾವೆ. ಪ್ರಶ್ನೆ 43, ನೈಸರ್ಗಿಕವಾಗಿ ದೊರೆಯುವ ಧಾತುಗಳನ್ನ ಏನಂತ ಕರೀತಾರೆ? ಆಯ್ಕೆ 1 ಅದಿರು, ಆಯ್ಕೆ 2 ಖನಿಜ, ಆಯ್ಕೆ 3 ಕ್ರಿಯಾಶೀಲತೆ, ಆಯ್ಕೆ 4 ಆಮ್ಲ. ನೋಡಿ, ನೈಸರ್ಗಿಕವಾಗಿ ದೊರೆತಕ್ಕಂಥ ಧಾತುಗಳಿಗೆ ಅಥವಾ ಸಂಯುಕ್ತಗಳಿಗೆ ಆಯ್ಕೆ 2 ಖನಿಜ ಅಂತ ಕರೀತಾರೆ. ಇದು ಇಂಪಾರ್ಟೆಂಟ್ ಇತ್ತು. ಸೊ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾವು ಏನು ಮಾಡಿವಪ್ಪ ಅಂತಂದ್ರೆ ಲೋಹಗಳು ಮತ್ತು ಅಲೋಹಗಳು ಅಂತಕ್ಕಂಥ ಪಾಠದಲ್ಲಿ ಎರಡನೇ ಭಾಗದಲ್ಲಿ ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡಿಕೊಂಡು ಬಂದಿವಿ. ಇನ್ನೊಂದು ಭಾಗ ಇದೆ, ಸರಣಿ ಇದೆ. ಆ ಸರಣಿ ಆದ ನಂತರ ಈ ಪಾಠದ ಕೂಡ ಎಲ್ಲ ಬಹು ಆಯ್ಕೆ ಪ್ರಶ್ನೆಗಳು ಮುಗಿಯುತ್ತೆ. ಅನಂತರ ಮುಂದಿನ ಪಾಠಕ್ಕೆ ಹೋಗೋಣ. ಸೊ ವಿಡಿಯೋ ನೋಡಿದ್ರೆ ಒಂದು ಲೈಕ್ ಮಾಡಿ, ಇಷ್ಟ ಆದರೆ ಒಂದು ಕಮೆಂಟ್ಗಳನ್ನು ಮಾಡಿ, ಹೆಚ್ಚೆಚ್ಚು ಫ್ರೆಂಡ್ಸ್ ಸರ್ಕಲ್ಗೂ ಶೇರ್ ಮಾಡಲು ಮರೆಯದಿರಿ. ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗುವ ಮತ್ತೆ ಇನ್ನೊಂದು ವಿಡಿಯೋದ